ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ನಂಜನಗೂಡಿಂದ ಬಂದಿದ್ದೀವಿ. ನಿಮ್ಮ ಹೆಸರು? ಮಮತಾ ಅಂತ. ಈ ಕ್ಷೇತ್ರ ಇದೆ ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ತುಂಬ ಒಳ್ಳೆ ಕ್ಷೇತ್ರ, ಪುಣ್ಯಕ್ಷೇತ್ರ. ದೂರದಿಂದ ಬಂದವರಿಗೆ ಕಷ್ಟ ಎಲ್ಲ ಗುಣ ಆಗುತ್ತೆ, ಮತ್ತೆ ಮತ್ತೆ ಬರಬೇಕು ಅನಿಸುತ್ತೆ, ಶಾಂತಿ ನೆಮ್ಮದಿ ಸಿಗುತ್ತೆ, ಏನು ಅನ್ಕೋತೀವಿ ಅದೆಲ್ಲ ನಡೀತೆ. ನೀವು ಎಷ್ಟನೇ ಸರಿ ಬರ್ತಾ ಇದ್ದೀರಾ ಇಲ್ಲಿಗೆ? ಇದು ನಾವು ಬರ್ತಾ ಇರೋದು ಒಂದು 7-8 ಸಲ ಆಗಿದೆ. 7-8 ಸಲ ವಾರ ವಾರ ಬರ್ತಾ ಇದ್ವಿ. ಇವಾಗ ಲಾಸ್ಟ್ನೇ ವಾರ ಅಂತ ಬಂದಿದ್ದೀವಿ. ಏನು ಸಮಸ್ಯೆ ಇತ್ತು? ಯಾವ ಥರ ಪರಿಹಾರ ಸಿಕ್ತು? ನಮಗೆ ಮನೆ ಪರಿಸ್ಥಿತಿ ಮತ್ತು ಆರೋಗ್ಯ ಸಮಸ್ಯೆ ಅದೆಲ್ಲ ಆಯಿತು. ಇವಾಗ ಪರವಾಗಿಲ್ಲ, ನಿವಾರಣೆ ಆಗೈತೆ. ಇದು 8ನೇ ವಾರ ಬರ್ತಾ ಇದ್ದೀರಾ ನೀವು? ಹೌದು. ಈಗ ಹೊಸ್ದಾಗಿ ಬರೋಂಥ ಭಕ್ತಾದಿಗಳು ತಾಯಿ ನಂಬ್ಕೊಂಡು ಬರ್ಬೋದಾ? ಬರ್ಬೋದು, ಖಂಡಿತ. ಎಲ್ಲ ವ್ಯವಸ್ಥೆ ಇದೆ, ಊಟದ್ದಾಗಲಿ ಬಸ್ದಾಗಲಿ ಎಲ್ಲ ಇದೆ. ಅಮ್ಮನ ಕಷ್ಟನೂ ಕಳೀತು. ನನ್ನ ತಂಗಿ ಎಲ್ಲ ಬರ್ತಾ ಇದ್ದೀವಿ, ಫ್ಯಾಮಿಲಿ ಪೂರ. ನಂಜನಗೂಡಿಂದ ಬರ್ತಾ ಇರೋದು ನಾವು. ಹೆಸರು ರಾಜೇಶ್ವರಿ ಅಂತ. ಮಕ್ಕಳು ಹೆಣ್ಮಕ್ಳು ನಾವು ಎಲ್ಲ ಬರ್ತಾಯಿದ್ದೀವಿ. ಜೊತೆಗೆ ಒಂದು 7 ವಾರದಿಂದ ಬರ್ತಾಯಿದ್ದೀವಿ. ತಾಯಿಗೆ ಕಾಯಿ ಕಟ್ಟಬೇಕು, ನಮ್ಮ ಕಷ್ಟ ನಿವಾರ ಆಯ್ತದೆ ಅಂತ ಹೇಳಿದರು. ಅದಕ್ಕೆ ಬಂದು ನಾವು ತಾಯಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತೀರ್ಥ ಸ್ನಾನನೂ ಮಾಡ್ತಾಯಿದ್ದೀವಿ ವಾರ ವಾರ. ಅಮ್ಮ, ನಿಮ್ದು ಏನು ಸಮಸ್ಯೆ ಇತ್ತು ಅಂತ ಹೇಳಿ? ನಮಗೆ ಕಾಲು ಮಂಡಿ ನೋವು, ನಮಗೆ ಶರೀರದಲ್ಲೇ ಸ್ವಲ್ಪ ವ್ಯತ್ಯಾಸ ಆಯಿತು. ಹಾಸ್ಪಿಟ್ಲಿಗೆಲ್ಲ ತೋರಿಸಿದೆ, ಸ್ವಲ್ಪ ಇದಾಗಿಲ್ಲ. ಇಲ್ಲಿ ನಮಗೆ ಸ್ವಲ್ಪ ತಾಯಿ ಏನೋ ಗುಣಮುಖ ಮಾಡ್ತಾ ಇದ್ದಾರೆ. ತಾಯಿ ನಂಬಿದ್ದೀವಿ. ಇನ್ನು ನಾನು 9 ವಾರ ಮಾಡಬೇಕು ಅಂದ್ಕೊಂಡಿದ್ದೀನಿ, ಆಗಿದೆ. ಇನ್ನೊಂದು 2 ವಾರ ಮಾಡ್ತಾಯಿದ್ದೀನಿ. ಅಲ್ಲಿ ತನಕ ನಮ್ಮ ಆರೋಗ್ಯ ಸುಧಾರಿಸಿದ್ರೆ ಇನ್ನೂ ಮುಂದುವರಿಸ್ತೀನಿ ತಾಯಿಗೆ. ನಂಜನಗೂಡಿಂದ ನಾವು ಬಂದು ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಿದೆ. ತಾಯಿ ಎಲ್ಲ ಗುಣಮುಖ ಮಾಡವ್ರೆ. ನೀವು ಭಕ್ತಾದಿಗಳು ಬನ್ನಿ, ಹೆಚ್ಚಿಗೆ ಎಲ್ಲ ಅನುಕೂಲಗಳು ಅವೆ ಇಲ್ಲಿ. ನಮಸ್ಕಾರ, ನನ್ನ ಹೆಸರು ಮಂಜುಳಾ ಅಂತ. ನಂಜನಗೂಡಿಂದ ಬರ್ತಾ ಇದ್ದೀನಿ. ನನಗೆ ಆರೋಗ್ಯ ಸಮಸ್ಯೆ ಇತ್ತು. ನಾನು ದೇವ್ರ ದರ್ಶನ ಮಾಡೋಕ್ಕೆ ಅಂತ ಇಲ್ಲಿ ಬಂದಿದ್ದು. ಈ ಥರ ಹರಕೆ ಎಲ್ಲ ಕೊಟ್ಕೊಂಡು ಎಲ್ಲ ಇದು ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ನನಗೆ ಇವತ್ತು 5ನೇ ವಾರ ಹರಕೆ ಕಾಯಿ ಕಟ್ತಾ ಇದ್ದೀನಿ. ಈಗಾಗಲೇ ತುಂಬ ಗುಣಮುಖ ಆಗಿದೆ ಎಲ್ಲ. ನನಗೆ ತುಂಬ ಒಳ್ಳೇದಾಗ್ತಾ ಇದೆ. ಆದಷ್ಟು ಭಕ್ತಾದಿಗಳು ಬನ್ನಿ, ಇಲ್ಲಿ ತಾಯಿ ದರ್ಶನ ಪಡೀರಿ, ಆಶೀರ್ವಾದ ಪಡೀರಿ, ಎಲ್ಲ ಒಳ್ಳೇದಾಗುತ್ತೆ. ಏನೇನು ಅಂದ್ಕೊಂಡಿದ್ದೀವಿ ಅದೆಲ್ಲ ಹರಕೆ ಎಲ್ಲ ತೀರಿಸಾದ್ಮೇಲೆ ನಮ್ಗೆ ತುಂಬ ಒಳ್ಳೇದಾಗುತ್ತೆ. ಇದನ್ನು 3, 5, 7 ಅಥವಾ 9 ಕಟ್ಬೋದು. 3 ತಿಂಗಳು ಒಳಗಡೆ ಆದರೆ ಬೇಗ ಹರಕೆ ಎಲ್ಲ ತೀರಿಸಿದ್ರೆ ಬೇಗ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಅದೇ ನಂಬ್ಕೊಂಡು ನಾವೀಗ 5ನೇ ವಾರ ಮುಗಿಸ್ತಾ ಇದ್ದೀವಿ. ಎಲ್ಲ ನಮ್ಮ ಅಂದ್ಕೊಂಡಿದ್ದೆಲ್ಲ ಆಗಿದೆ, ಒಳ್ಳೆಯದಾಗಿದೆ. ನನ್ನ ಹೆಸರು ಶಿವಸ್ವಾಮಿ ಅಂತ. ನಮ್ಮದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು. ನಾವು ಈ ತಾಯಿ ದರ್ಶನಕ್ಕೆ ಇದು 2ನೇ ಬಾರಿ ಬರ್ತಾ ಇರೋದು. ಈ ದೇವರು ಸನ್ನಿಧಿ ಐತೆ ಅಂತ ನಮಗೆ ಹೇಳಿದ್ದೆ, ಪರಿಚಯ ಮಾಡಿಕೊಟ್ಟಿದ್ದೆ ನನ್ನ ಮಗಳು. ಅವ್ರ ಅಲ್ಲಿ 7 ಸತಿ ಬಂದವ್ರೆ. ಇದು ನಾವು 2ನೇ ಬಾರಿ ಬರ್ತಾಯಿದ್ದೀವಿ. ಏನೋ ನಾವು ಬಂದ ಮೇಲೆ ನಮಗೂ ಸ್ವಲ್ಪ ಅನುಕೂಲ ಆಗೈತೆ. ನನ್ನ ಮಗಳಿಗಂತೂ ಭಾಳ ಅನುಕೂಲ ಆಗಿದೆ. ಯಾಕೆ ಅಂದರೆ ಆ ತಾಯಿ ದರ್ಶನಕ್ಕೆ ಬಂದಮೇಲೆ ನಾನು ನಮ್ಮ ಅಕ್ಕ ಮಾತು ಬಿಟ್ಟು 5 ವರ್ಷ ಆಯಿತು. ಈ ತಾಯಿ ದರ್ಶನಕ್ಕೆ ಬಂದ ಮೇಲೆ ನಾನು ನಮ್ಮ ಅಕ್ಕ ಚೆನ್ನಾಗಿದ್ದೀವಿ, ಮಾತಾಡ್ತಾ ಇದ್ದೀವಿ. ಜಮೀನಿ ಸಮಸ್ಯೆಗಳೆಲ್ಲ ಬಗೆಹರಿತಾವೆ. ಇನ್ನು 6 ತಿಂಗಳಿಗೆ ಇನ್ನೊಂದು ಸಮಸ್ಯೆ ಬಗೆಹರಿತಾ ಇದೆ. ಅದು ಈ ತಾಯಿ ವಾಗ್ದಾನ ಕೊಟ್ಟ ಮೇಲೆ. ಸುಮಾ ಅಂತ. ನಾನು ಹಾಸನಿಂದ ಬಂದಿರೋದು. ದೇವಸ್ಥಾನಕ್ಕೆ ನಾನು ಇಲ್ಲಿಗೆ 7ನೇ ಸಲ ಬರ್ತಾ ಇರೋದು. ಅದಕ್ಕೆ ತಾಯಿ ಚಾಮುಂಡಿ ನನಗೆ ಒಳ್ಳೇದು ಮಾಡಿ ಐತೆ, ಅದಕ್ಕೋಸ್ಕರ ಬರ್ತಾ ಇದ್ದೀನಿ. ಆ ತಾಯಿಗೆ ನಾನು ಚಿರಋಣಿಯಾಗಿರ್ತೀನಿ. ದೇವ್ರ ಪ್ರಸಾದ ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಡವೆ ಕಳೆದೋಗಿತ್ತು. ಒಡವೆ ನಮಗೆ ಪ್ರೂಫ್ ಆಯಿತು. ಬೇರೆ ಒಡವೆ ಕೈ ಸಿಕ್ಕ, ಅವು ಒಡವೆ ಸಿಗಲಿಲ್ಲ. ಅದಕ್ಕೋಸ್ಕರ ನಾವು ದೇವ್ರನ್ನ ನಂಬಿದ್ದೀವಿ. ನಮಗೆ ದೇವರು ಕೈ ಬಿಟ್ಟಿಲ್ಲ. ಮತ್ತು TV ಮೊಬೈಲಿಂದ ಗೊತ್ತಾಯಿತು. ದೇವ್ರನ್ನ ನಂಬಿ ತಾಯಿ ಚಾಮುಂಡಿ ಯಾರಿಗೂ ಕೈ ಬಿಡಲ್ಲ. ಅದಕ್ಕೋಸ್ಕರ ನಾನು ನಂಬಿದ್ದೀನಿ. ನೀವು ನಂಬಿ, ನೀವು ಬನ್ನಿ, ಒಳ್ಳೆಯದಾಗುತ್ತೆ. ನಾನು 3 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. 3 ವರ್ಷದಿಂದಲೂ ಜನ ಬರ್ತಾರೆ. ಬೆಂಗಳೂರು, ಮೈಸೂರು, ಚಿತ್ರದುರ್ಗ, ಬಳ್ಳಾರಿ ಈ ಕಡೆ ಸೈಡಲ್ಲೆಲ್ಲ ಬರ್ತಾರೆ. ಆದರೂ ತುಂಬ ಖುಷಿಯಿಂದ ಹೋಗ್ತಾರೆ. ಯಾರು ಮುಖ ಎತ್ಕೋದು ಇದು ಮಾಡೋದು ಮಾಡಲ್ಲ. ಚೆನ್ನಾಗಿ ಬಿಡಿಸ್ತೀರಾ, ಚೆನ್ನಾಗಿ ನಿಗ್ನೆಗಿತ್ತ ಪ್ರಸಾದ ಕೊಡ್ತೀರಾ ನೀವು, ನಮಗಂತೂ ತುಂಬ ಖುಷಿಯಾಗುತ್ತೆ ಅಂದ್ಬಿಟ್ಟು ನಮ್ಮ ನೇಮ್ಗಳೆಲ್ಲ ಕೊಡ್ತಾರೆ. ಆಮೇಲೆ ನಾವು ಅದು ಇದು ತಂದು ಕೊಡ್ತೀವಿ ಅಂತಾರೆ. ಆದರೆ ನಾವು ಏನೂ ಇಸ್ಕೊಳ್ಳಲ್ಲ ಅವ್ರ ಹತ್ರ. ಈಗ 3 ವರ್ಷದಿಂದ ನಾನು ಕೆಲಸ ಮಾಡ್ತಿರೋದು ಈ ಚಾಮುಂಡಮ್ಮನ ಕ್ಷೇತ್ರದಲ್ಲಿ, ಗೌಡಗೆರೆ ಕ್ಷೇತ್ರದಲ್ಲಿ. ನನ್ನ ಪುಣ್ಯ ಅದು. 3 ವರ್ಷದಿಂದ ಅನ್ನ ಸೇವೆ ಅಂತ ಮಾಡ್ತಾ ಇದ್ದೀನಲ್ಲ, ಅದೇ ನನ್ನ ದೊಡ್ಡದ ಸೇವೆ, ಪುಣ್ಯ.